ನಮಸ್ಕಾರ ಸ್ನೇಹಿತರೆ. ಧಾರವಾಡ ತಾಲೂಕಿನ ಚಿಕ್ಕಮಲ್ಲಿಗವಾಡ ಗ್ರಾಮದ ಯುವಕರ ನಡುವೆ ನಡೆದ ಹೊಡೆದಾಟದಲ್ಲಿ ಗಂಭೀರವಾಗಿ ಗಾಯಗೊಂಡು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದ 23 ವರ್ಷದ ಶೈಬಾಜ್ ಎಂಬ ಯುವಕ ಮಂಗಳವಾರ ರಾತ್ರಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಮಾರ್ಚ್ 22ರಂದು ಕ್ಷುಲ್ಲಕ ಕಾರಣಕ್ಕೆ ಯುವಕರ ನಡುವೆ ನಡೆದ ಹೊಡೆದಾಟದಲ್ಲಿ ಯುವಕ ಶೈಬಾಜ್ನ ತಲೆಗೆ ಬಡಿಗೆಯಿಂದ ಹೊಡೆದ ಪರಿಣಾಮ ಆತ ಗಾಯಗೊಂಡು ರಕ್ತಸ್ರಾವದಿಂದ ಕೋಮಾ ಸ್ಟೇಜ್ಗೆ ತಲುಪಿದ್ದ. ಇದೀಗ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾನೆ ಎಂದು ತಿಳಿಸಿದ್ದಾರೆ. ಈ ಕುರಿತು ಧಾರವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ऑथेंटिक न्यूज 19 में आपका स्वागत है. आइए देखते हैं आज की न्यूज. ಇವತ್ತಿನ ದಿವಸ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರ ಒಂದು ತಾಯಿಯಿಂದ ಮಗ ಅಗಲಿ ಇವತ್ತಿನ ದಿವಸ ತಾಯಿ ಎಲ್ಲಿ ಪರದಾಡ್ಬೇಕನ್ನೋ ಅರ್ಥನ ಇಲ್ಲಾರ್ದಂತ ಪ್ರಸಂಗ ಆಗೈತಿ. ಹಬ್ಬ ಆದ ಮರನೇ ದಿವಸ, ರಂಜಾನ್ ಆದ ಮರನೇ ದಿವಸ ಈ ಹುಡುಗರು ಸ್ವಿಮ್ಮಿಂಗ್ ಪೂಲ್ ಅಂತ ಹೋಗ್ತಾರೆ. ಸ್ವಿಮ್ಮಿಂಗ್ ಪೂಲ್ಗೆ ಹೋದಾಗ ಈ ಹುಡುಗರಲ್ಲಿ ಕೆಲವೊಬ್ಬರು ಡ್ರಿಂಕ್ಸ್ ಮಾಡೋರು ಅದ. ಆ ಹುಡುಗರು ಹೋಗಿ ಬಾಜು ಸ್ವಿಮ್ಮಿಂಗ್ ಪೂಲ್ ಬಾಜುನೇ ಡ್ರಿಂಕ್ಸಿನ ಅಂಗಡಿ ಐತಿ. ಆ ಅಂಗಡಿಯಾಗ ಡ್ರಿಂಕ್ಸ್ ಮಾಡೋ ಹೊತ್ನ್ಯಾಗ ಸಣ್ಣ ಪುಟ್ಟ ಗಲಾಟೆಯಲ್ಲಿ ಬರೀ ತಕರಾರಾಗಿದ್ದ ಕಾರಣಕ್ಕಾಗಿ ಅಲ್ಲಿ ಇರುವಂತ ಒಂದು 7ರಿಂದ 8 ಜನ ಸೇರ್ಕೊಂಡು ಅಲ್ಲಿ ಸೆಂಟ್ರಿಂಗ್ ಕಟ್ಟಿಗೆಗಳನ್ನು ತಗೊಂಡು ಆ ಹುಡುಗರ ತಲೆ ಮೇಲೆ ಹೊಡಿತು. ಅದನ್ನ ನಿಮ್ಮ ಮಾಧ್ಯಮದ CCTVಯಲ್ಲಿ ತೋರಿಸಿದಿರಿ ತಾವು. ಇವತ್ತಿನ ದಿವಸ ಪ್ರಸಂಗ ಹಿಂಗಾಗೈತಿ. ತಾಯಿಯಿಂದ ಏನು ಮಗ ಆಗ್ಲಿದಾನ, ಅದಕ್ಕೆ ಜಾತಿ ಭೇದ ಭಾವ ತರಲಾರ್ದಂಗ ಇವತ್ತಿನ ದಿವಸ ಆ ಹುಡುಗಿಯನ್ನ ಜೀವ ಕಳ್ಕೊಂಡಿದಾನ. ಅಂತವ್ರನ್ನ ಅರೆಸ್ಟ್ ಮಾಡೋದು ಬಿಟ್ಟು ಇನ್ನೊಬ್ಬನ ಅರೆಸ್ಟ್ನು ಯಾವಾಗ ಮಾಡ್ತಾರ ಅಂದ್ರೆ ಬಹಳ ಟೈಮ್ ದಾಟಿದ ನಂತರ ಅರೆಸ್ಟ್ ಮಾಡ್ತಾರೆ. ಅವ್ನಿಗೆ ಯಾಕೆ ಬಿಡ್ತಾರ ಅನ್ನೋದು ಅರ್ಥ ಆಗ್ತದೆ. ಯಾಕಂದ್ರೆ ಇಷ್ಟು ಸೀರಿಯಸ್ ಆದ ನಂತರ ಇನ್ನು 2 ಹುಡುಗರಿಗೆ ಹೊಡೆತ ಬಿದ್ದಾದ್ರಾಗ ಒಬ್ಬ ಹುಡುಗನಿಗೆ ಏನ್ ಜಾಸ್ತಿ ಹೊಡೆತ ಬಿದ್ದಿದೆ ಅವನ ಜೀವ. ಸಿವಿಲ್ ಹಾಸ್ಪಿಟಲ್ ನಲ್ಲಿ ಹೋದ್ ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡದಲ್ಲಿ ಡಾಕ್ಟರ್ ತಲೆ ಹೊಡೆದು ಹೋದ್ರು ಬರೇ ನೋಡ್ತಾರೆ ಹೊರತಾಗಿ ಅವ ಆರಾಮದನ್ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಆ ಹುಡುಗನ ಆಗಿಂದಾಗ ಡಿಸ್ಚಾರ್ಜ್ ಮಾಡ್ತಾರೆ. ಡಿಸ್ಚಾರ್ಜ್ ಮಾಡಿದ ನಂತರ ಆ ಹುಡುಗನ ಮನೆಗೆ ತೊಗೊಂಡ್ ಬರ್ತಾರೆ. ತೊಗೊಂಡ್ ಬಂದ ನಂತರ ಆ ಹುಡುಗ ಸೀರಿಯಸ್ ಆದ ನಂತರ ಇವ್ರು ತೊಗೊಂಡ್ ಬಂದು ಇಲ್ಲಿ ಅಡ್ಮಿಟ್ ಮಾಡಿದ್ದು ನಮಗೂ ಗೊತ್ತಿಲ್ಲ. ಈ ಪ್ರಾಬ್ಲಮ್ ಆದ ನಂತರ ಭೀಮ್ ಶಕ್ತಿ ಸಂಘಟನೆದವರು ಎಲ್ಲರೂ ಸೇರಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹೇಳ್ತಾರೆ ಏನಂತ, ಇಲ್ಲ ಸರ್ ಮತ್ತೆ ಈ ರೀತಿಯಾಗಿ ಆಗೈತಿ, ಅದಕ್ಕೆ ಏನು ಆಕ್ಷನ್ ತೊಗೊಳತ್ತೀರಿ, ದಯವಿಟ್ಟು ಅವ್ರನ್ನ ಅರೆಸ್ಟ್ ಮಾಡ್ರಿ ಅಂತ. ಭೀಮ್ ಶಕ್ತಿ ಇದಕ್ಕೆ ಬೆಂಬಲ ನೀಡೈತಿ. ಮತ್ತು ಈಗೂ ಭೀಮ್ ಶಕ್ತಿ ಬೆಂಬಲ ನೀಡ್ತಾ ಇದೆ. ಈ ರೀತಿಯಲ್ಲಿ ಹೊಡೆದು ಹೋದಂಥವ್ರಿಗೆ ಇಮಿಡಿಯೇಟ್ಲಿ ಬೇಲ್ ಮಾಡ್ತಾರೋ ಏನು ಇಮಿಡಿಯೇಟ್ಲಿ ಇಂಥದಕ್ಕೆ ಎಲ್ಲಾರ ಕಾನೂನು ಸಿಗುತ್ತೆ ಇಲ್ಲೋ ಅನ್ನೋದನ್ನ ನೋಡಿ ಕಾಯ್ಬೇಕಾಗೈತಿ. ಯಾಕಂದ್ರೆ ಹಗಲೆಲ್ಲ ಸರ ಹಗಲೆಲ್ಲಾನು ನೋಡ್ತೀವಿ, ಯಾವ ಹೊಡಿತಾನೆ ಯಾವ ಬಡಿತಾನೆ ಹೋಗ್ತಾನೆ 3 ತಿಂಗಳದಾಗ ವಾಪಸ್ ಬರ್ತಾನೆ. ಅವ್ರಿಗೆ ಮುಂದಿನವ್ರಿಗೆ ಬೆದರಿಕೆ ಅನ್ನುವಂಥದ್ದು ಕಾನೂನಲ್ಲಿ ಇಲ್ಲ. ನನ್ನ ಮುಂದಿನ ನಡೆ ಏನ್ ಅನ್ನೋದನ್ನ ನಾನು ಈ ಸತ್ತೋರ ಮನೆಯಿಂದ ಅವ್ರು ಕೇಳ್ಕೊಂಡು ಅವ್ರ ಬಾಯಿಲಿಂದ ಏನು ಬರ್ತ ಅನ್ನೋದು ತಮಗೆ ಹೋಗ್ತಾ ಅದನ್ನ ಇಂಟಿಮೇಶನ್ ಕೊಟ್ಟೆ ಹೋಗ್ತೀನಿ. ಅದಕ್ಕೆ ಮುಂದಿನ ನಡೆ ಅನ್ನೋದು ಹೋರಾಟ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಹೇಳ್ತೀವಿ. 4 ಮಂದಿಗೆ ಅರೆಸ್ಟ್ ಮಾಡ್ಯಾರ ಸರ, ಒಬ್ಬನಿಗೇನೋ ಬಿಟ್ಟಾರ ಅಂತಾರ. 5 ಮಂದಿ ನನಗಿದು ಡೌಟ್ ಐತಿ ಸರ. ನಾನು ಪೊಲೀಸರ ಬಗ್ಗೆನೂ ಒಮ್ಮೆಗ್ಲೇನೆ ಟೀಕೆ ಮಾಡಕ್ ಬರಲ್ಲ. ಯಾಕಂದ್ರೆ ನಾವು ಹೇಳಿದ ನಂತರ 2 ದಿವಸದ ನಂತರ ಅರೆಸ್ಟ್ ಮಾಡಿದ್ದಾರೆ. ಅದನ್ನ ನೋಡ್ಕೊಂಡು ನಾನು ನಿಮ್ ಗಮನಕ್ಕೆ ತರ್ತೇನೆ ಸರ್. ಹೋಗೋಕ್ಕಿಂತ ಮುಂಚೆ ಅಕಸ್ಮಾತ್ ಆಗಿ ಅವ್ರ ತಂದೆ ತಾಯಿ ಅವ್ರ ದೊಡ್ಡಪ್ಪದು ಎಲ್ಲಾರದಾರ, ಅವ್ರ ಜೊತೆಗೆ ಮಾತಾಡ್ಕೊಂಡು ಏನಿದ್ದನ್ನ ತಮ್ಮ ಗಮನಕ್ಕೆ ತಂದು ಮುಂದೆ ಹೋಗ್ತೇನೆ. ನನ್ನ ಹೆಸರು ದಿವಾನ್ ಬಳ್ಳಾರಿ ಅಂತ, ಭೀಮ್ ಶಕ್ತಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಅಲ್ಲಣ್ಣ, ಇವಾಗ ಮಾತಾಡ್ಬೇಕಾದ್ರೆ ನೀವು ಪೊಲೀಸರ ಕಡೆ ಚರ್ಚೆ ಮಾಡಿದ್ರೆ ನಿಮ್ದು ಕುಮ್ಮಕ್ಕ ಐತಿ, ನೀವು ಇದು ಅಬ್ಸ್ಕ್ಯಾನ್ ಮಾಡಿದ್ರೆ ಮಾತಾಡಿದ್ರೆ ಹೌದು. ಯಾಕೆ ಹೇಳ್ತೀವಿ ಅಂದ್ರೆ ಈಗ ಒಬ್ಬ ಆರೋಪಿಯಲ್ಲಿ ಹೊಡೆದವ ಗೊತ್ತಾಗತ್ತೆ ನಮಗೆ. ಹಬ್ಬ ಆದ ದಿವಸ ಮರನೇ ದಿವಸ ಈ ಇನ್ಸಿಡೆಂಟ್ ನಡೆದಾಗ ನಾವು ಮನ್ಯಾಗಿದ್ದಾಗ ನಾವು ಫೋನ್ ಬರುತ್ತೆ, ಇಲ್ಲ ಕಾಕ ಹಿಂಗ್ ಹೊಡೆದಾರ ಅವ್ರನ್ನ ಮತ್ತೆ ಏನ್ ಮಾಡೋಣ ಅಂತ ಕೇಳಿದಾಗ ನಾವು ಅಲ್ಲಿಗೆ ಹೋಗ್ಬೇಕಾಗತ್ತೆ. ಹೋದಾಗ ನಾವು ನೋಡಿದ್ದೀವಿ. ನೋಡಿದ ನಂತರ ಆ ಸ್ವಿಮ್ಮಿಂಗ್ ಪೂಲ್ ಹತ್ರನು ಹೋಗ್ತೀವಿ. ಆ ಹುಡುಗರು ಯಾರು ಹೊಡೆತ ತಿಂದಾರ ಅದ್ರಾಗ ಒಂದು ಹುಡುಗ ನಮ್ಮ ಜೊತೆಗೆ ಬರುತ್ತೆ. ಆ ಹುಡುಗನ ಕರ್ಕೊಂಡು ಅವ್ರ ಊರಿಗೆ ಹೋಗ್ತೀವಿ ನಾವು. ಊರಿಗೆ ಹೋದಾಗ ಇವ್ರು ಹೊಡೆದು 1 ತಾಸ್ನಾಗ ಊರಾಗ ಕಟ್ಟಿ ಮ್ಯಾಗ ಮಲಗಿರ್ತಾರೆ ಬಸ್ ಸ್ಟ್ಯಾಂಡ್ ಹತ್ರ. ಅದನ್ನ ತೊಗೊಂಡೋಗಿ ನಾವು ಪೊಲೀಸರಿಗೆ ಹೇಳ್ತೀವಿ. ಪೊಲೀಸರು ಹೇಳಿದಾಗ ನೋಡೋನು ತರೋನು ಅಂತಾರ. ಆಮೇಲೆ ಇವ್ರಿಗೆ ಹೇಳಿ ನಾವು ಬೆನ್ನ ಹತ್ತದಾಗ ಇವ್ರು ಏನ್ ಮಾಡ್ತಾರೆ, ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತಾರ, ಅಲ್ಲಿ ಇನ್ಕ್ವೈರಿ ಮಾಡಿ ಆಮೇಲೆ ಅಲ್ಲಿ ಊರಿಗೆ ಹೋಗ್ತಾರ.
ಇಟ್ಟು ಸೀರಿಯಸ್ ಹುಡುಗಿದ್ರು ಅಷ್ಟು ಬೇಜವಾಬ್ದಾರಿ ನಡೀತಾರಂದ್ರೆ ಅದನ್ನ ಯೋಚನೆ ಮಾಡಬೇಕಾಗ್ತದೆ. ಅದನ್ನ ಬಾಯಿ ಬಿಟ್ಟು ಹೇಳುವಂಥದ್ದು ಏನು ಅವಶ್ಯಕತೆ ಐತಿ? ಅಕಸ್ಮಾತ್ ಇದಕ್ಕೇನಾದ್ರು ಹಿನ್ನಡೆ ಆತಂದ್ರೆ ಇದಕ್ಕೆ ಉಗ್ರವಾದ ಹೋರಾಟನ ಸೊಲ್ಯೂಷನ್. ಉಗ್ರವಾದ ಹೋರಾಟದಲ್ಲಿ ಇದನ್ನ ಅನ್ಯಾಯ ಮಾಡಿದವರಿಗೆ ಯಾವ ಶಿಕ್ಷೆ ನೀಡಬೇಕು ನೀಡಬಾರ್ದು ಅನ್ನೋದನ್ನ ಕಾನೂನು ಬಿಟ್ಟಿದ್ದು. ಮಾಧ್ಯಮದವರು ತಮ್ಮ ಹೆಲ್ಪ್ಲಿಂದನೇ ಏನಾದರೂ ಆರೋಪಿಗಳಿಗೆ ಶಿಕ್ಷೆ ಆದ್ರೆ ಆಗ್ಬೋದು. ಇದನ್ನ ಎಲ್ಲ ಮಾಧ್ಯಮದವರಿಗೆ ನನ್ನ ನಮಸ್ಕಾರ. ನನ್ನ ಹೆಸರು ದಿವಾನ್ ಬಳ್ಳಾರಿ ಅಂತ, ಭೀಮಶಕ್ತಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ನಮಸ್ಕಾರ. ರೀ ಇದು ಇನ್ಸಿಡೆಂಟ್ 22 ಏನೋ ಆಗೈತಿ. 24 ಏನೋ KMC ಬಂದಾರ. ನಮಗ್ ಗುರ್ತಾಗಿದ್ದು ಒಂದು 25, 26 ಗುರ್ತಾಗಿದ್ ಕೂಡಲೇ ನಾನು ಸ್ಟೇಷನ್ಗೆ ಹೋಗಿದ್ದೆ, ಗ್ರಾಮೀಣ ಸ್ಟೇಷನಿಗೆ, ಧಾರವಾಡ ಗ್ರಾಮೀಣಿಗೆ. ಅಲ್ಲಿ ಹೋಗಿ ಕಮತ್ಗಿ ಸಾಹೇಬ್ರಿಗೆ ನಾ ಫೋನ್ ಹಚ್ಚಿ ಮಾತಾಡಿದ್ಮೇಲೆ ಅವ್ರು ಹೇಳಿದ್ರೆ ಇಲ್ಲ, ಆರೋಪಿ ಒಳಗ ಯಾರು ಸಿಕ್ಕಿಲ್ಲ, ಅರೆಸ್ಟ್ ಮಾಡ್ತೀವಿ. ಅಲ್ರಿ ಇನ್ಸಿಡೆಂಟ್ ಆಗಿ ಒಂದ್ 5 ದಿವ್ಸಕ್ಕೆ ಆದ್ಮೇಲೆ ಇವ್ರು ಅರೆಸ್ಟ್ ಮಾಡೋದ್ರೊಳಗ ಅದಾರ. ಅಂದ್ರ ನೇರ ಆರೋಪ ಮಾಡ್ತೇನ್ರಿ, ಇವ್ರದ್ದು ಕೈವಾಡ ಐತಿ, ಪೊಲೀಸರದು ಕೈವಾಡ ಐತಿ. ಅಲ್ರಿ ಸ್ವಾಮಿ, ಇಷ್ಟೆಲ್ಲ ಆಗೈತಿ. ಅವ್ರಿಗೆ ವಿಡಿಯೋನು ತೋರ್ಸಂತೇನೆ, ನಾನು ವಿಡಿಯೋ ಮುಖಾಂತರ ತೋರ್ಸಂತೀನಿ. ನೋಡ್ರಿ ಸರ್, ಪೇಷಂಟ್ ಇಷ್ಟು ಸೀರಿಯಸ್ ಅದಾನ, ನೀವ್ ಯಾಕೆ ಬಿಟ್ರಿ ಅವ್ರಿಗೆ ಅಂತಂದ್ ಕೇಳಿದ್ರೆ, ಇಲ್ರಿ ಈಗ ಮತ್ತೆ ವಾಪಸ್ ಅವ್ರಿಗೆ ಕರ್ಕೊಂಡ್ ಬರ್ತೀವಿ. ಅಲ್ಲಿ PSI ಯಾರು ಅವ್ರ ಹೆಸರು ಏನೈತಿ ಸರ ಗೊತ್ತಿಲ್ಲ, PSI ಅವ್ರು ಏನಂದ್ರ ನಾವು ಅವ್ರಿಗೆ ಮತ್ತೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಭರವಸೆನ ಕೊಟ್ರ. ಅದಾದ್ಮೇಲೆ ನಿನ್ನೆ ನಮಗೆ SP ಸಾಹೇಬ್ರ ಕಡೆನೂ ಹೋಗಿ ಚರ್ಚೆ ಮಾಡಿದೆ. SP ಸಾಹೇಬ್ರ ಇಲ್ಲ, ನಾವು 4 ಮಂದಿಗೆ ಅರೆಸ್ಟ್ ಮಾಡೇವಿ, ಇನ್ನೊಬ್ರು ಸಿಕ್ಕಿಲ್ಲ. ಅಂದ್ರ ಇವ್ರದ್ದು ಇದ್ರು ಅರೆಸ್ಟ್ ಮಾಡಿಲ್ರಿ. ಈಗ ನಿಮ್ ಮುಕ್ತದಾರ್ ಸರ್ ಏನಂದ್ರ ಗೊತ್ತ್ರಿ, ಅವ್ರು ಸಂಜೆ ಮಠ ಇನ್ನೊಬ್ಬಂಗ್ ಕರ್ಕೊಂಬಂದ್ ಕುಂದರ್ಸ್ರಿ ಅಂತ. ಅಂದ್ರ ಇವ್ರಿಗೆ ಗೊತ್ತೈತ್ರಿ ಅವ್ರೆಲ್ಲದಾರ ಅಂತೇಳಿ, ಆದ್ರೆ ಇವ್ರು ಅರೆಸ್ಟ್ ಮಾಡ ಅಂತಿಲ್ಲ. ಯಾಕಪ್ಪ? ಇವ್ರದ್ದು ಏನೋ ಕೈವಾಡ ಇರ್ಬೋದು, ಯಾರ್ದಾರ ಒಂದ್ ರಾಜಕಾರಣಿ ಕೈವಾಡ ಇರ್ಬೋದು, ಅಂದಲ್ಲೇನೆ ಇವ್ರು ಹಿಂಗ್ ಮಾಡಾಕ್ ಕುಂತಾರ. ಈಗ ನೇರ ಆರೋಪ ನಾವು ಪೊಲೀಸರ ಮೇಲೆ ಮಾಡ್ತೀವಿ ನೋಡ್ರಿಪ್ಪ. ಜಾಕೀರ್ ರಾಮದುರ್ಗ್, ಆಮ್ ಆದ್ಮಿ ಪಾರ್ಟಿ डिस्ट्रिक्ट यूथ प्रेसिडेंट सर। मेरा बेटा शहबाज गया था, ईद दूसरे दिन मारे थे तो मुझे मालूम नहीं कहीं की उस तरह से। हम ना 20 को 3 तारीख जोर से आगे क्या चाहते हैं क्या मेरे बेटा का इंसाफ करो, क्या इंसाफ कर को दो मेरे बेटे को। मेरा बेटा मुझे देखता था, मुझे फोन में अभी उन्हें देखता था। वो चगला बेटा अच्छा रहा था। 3 बेटन रहा है, एक बेटा गया अपनी फैमिली फैमिली के साथ है, एक बेटा है, दूसरा नंबर बड़ा बेटा है। मेरे बेटे को क्या ऐसा इंसान दिला।